ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಏಪ್ರಿಲ್ 1. ಚಿಂಚಾಮಿ ರೆಡ್ಡಿ ಸ್ಮಾರ್ತನ ಆಪ್ತ ಸ್ನೇಹಿತ. ಹೆಸರಿನಲ್ಲೇನಿದೆ ಎಂದು ಉದ್ಗಾರ ಎಳೆಯುವವರಿಗೆ ಒಂದು ವಿವರಣೆ ಕೊಡುವ ಅಗತ್ಯವಿದೆ. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಗ್ರಾಮಗಳ ಪೈಕಿ ಕಾವಲಕೊತ್ತನಪಲ್ಲಿಯೂ ಒಂದು. ಈ ಗ್ರಾಮ ಕನ್ನಡ ನಾಡಿನಲ್ಲೇ ಇದ್ದು ಅಧಿಕೃತವಾಗಿ ಹೆಸರು ಕಾವಲಹೊಸಹಳ್ಳಿ ಎಂದಿದೆಯಾದರೂ ಆಡುವ ಜನರ ಮಾತೃಭಾಷೆಯಲ್ಲಿ ಅದು ಬೇರೇನೋ ಆಗಿದೆ. ಚಿನ್ನಸ್ವಾಮಿ ರೆಡ್ಡಿ ಮೂಲತಃ ಈ ಹಳ್ಳಿಯವನು. ಆಡು ಭಾಷೆಯ ಪ್ರಭಾವದಿಂದಾಗಿ ಗ್ರಾಮಸ್ಥರ ಬಾಯಲ್ಲಿ ಗ್ರಾಮದ ಹೆಸರು ಬೇರೇನೋ ಆದಂತೆಯೇ ಅವನ ಹೆಸರು ಕೂಡ ಆದದ್ದು ಚಿಂಚಾಮಿ ರೆಡ್ಡಿ. ರೆಡ್ಡಿ ಹಿಡಿದದ್ದು ರಿಯಲ್ ಎಸ್ಟೇಟ್ ವ್ಯವಹಾರ. ನಿತ್ಯ ಸಾವಿರ ಹೊಸ ಕುಟುಂಬಗಳು ನಗರಕ್ಕೆ ವಲಸೆ ಬರುತ್ತಿರುವ, ಕೆಲವೇ ಕುಟುಂಬಗಳು ಬೇರೆ ನಗರಗಳಿಗೆ ಹೋಗುತ್ತಿರುವ, ನಾನಾ ಕಾರಣಗಳಿಗಾಗಿ ಆಗಾಗ್ಗೆ ಮನೆ ಬದಲಾಯಿಸುವ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಮಹಾನಗರದಲ್ಲಿ ರೆಡ್ಡಿಯ ವ್ಯವಹಾರ ಚೆನ್ನಾಗಿಯೇ ನಡೆಯುತ್ತಿದೆಯಾದರೂ ಇನ್ನೂ ಮಹತ್ತರ ಸಾಧನೆ ಮಾಡಲು ಹೆಣಗುತ್ತಿರುವವನು. ರಾಜಕೀಯ ವೃತ್ತಗಳಲ್ಲಿ ಹೆಸರು ಚಲಾವಣೆಯಾಗುವ ಹಂತಕ್ಕೆ ಇನ್ನೂ ಬಾರದವನು. ಮನೆಗಳನ್ನು ಬಾಡಿಗೆಗೆ, ಭೋಗ್ಯಕ್ಕೆ, ಮಾರಾಟಕ್ಕೆ ಕೊಡಿಸುವ, ಅಡಿ ಲೆಕ್ಕದಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿಸುವಂತಹ ಸಣ್ಣ ವ್ಯವಹಾರಗಳಿಗೆ ಮಾತ್ರ ತನ್ನ ಕಾರ್ಯಕ್ಷೇತ್ರವನ್ನು ಸೀಮಿತಗೊಳಿಸಿಕೊಂಡಿದ್ದಾನೆ. ಎಕರೆ ಲೆಕ್ಕದಲ್ಲಿ ಜಮೀನುಗಳನ್ನು ಬಡಾವಣೆಗಳನ್ನಾಗಿಸುವ ದೊಡ್ಡ ವ್ಯವಹಾರ ನಡೆಸುವ ಕನಸು ಕಾಣುತ್ತಿದ್ದಾನೆ. ಆದಾಯ ತೆರಿಗೆ ಮತ್ತು CBI ಇಲಾಖೆ ಅಧಿಕಾರಿಗಳ ಕಣ್ಣಿಗೆ ಇನ್ನೂ ಬೀಳುವಷ್ಟು ದೊಡ್ಡದಲ್ಲದ ವ್ಯವಹಾರದಲ್ಲೇ ಇದ್ದಾನೆ. ಸಣ್ಣ ರೈತ ಕುಟುಂಬದ ಹುಮ್ಮಸ್ಸು ತುಂಬಿದ ಯುವಕ ಅವಕಾಶಗಳಿಗಾಗಿ ಕಾಯುತ್ತಿದ್ದಾನೆ. ಇವನದು ಆಕರ್ಷಕ ವ್ಯಕ್ತಿತ್ವ. ಮಾಡುವ ಕೆಲಸಕ್ಕೆ ಅಗತ್ಯವಿರುವಂತೆ ಮಾತಿನಲ್ಲಿ ಚತುರ, ವ್ಯವಹಾರದಲ್ಲಿ ಗಿರಾಕಿಗಳ ನಂಬಿಕೆ ಉಳಿಸಿಕೊಂಡು ಬಂದವನು. ಕಸುಬಿಗೆ ಬೇಕಾದ ಗಟ್ಟಿಗತನವನ್ನು ಮೈಗೂಡಿಸಿಕೊಂಡಿದ್ದಾನೆ. ಬೇಕಾದಲ್ಲಿ ಗಂಡಾಗುಂಡಿಗೂ ಸೈ. ಯಶಸ್ಸು ಸಾಧಿಸಲು ಬೇಕಾದ ಎಲ್ಲ ಗುಣಲಕ್ಷಣಗಳು ಅವನಲ್ಲಿದೆ. ಬೆಂಗಳೂರು ನಗರದಲ್ಲಿ ದೊಡ್ಡದೊಂದು ಮನೆಯನ್ನು ಕೊಳ್ಳಲು ಆಸಕ್ತಿ ತೋರಿಸಿದ್ದ ಶ್ರೀಮಂತರೊಬ್ಬರೊಡನೆ ವ್ಯವಹರಿಸಲು ಹಾಸನ ನಗರಕ್ಕೆ ಬಂದಿದ್ದ. ಗಿರಾಕಿಗಳಿಗೆ ಸೇವೆ ಕೊಡಲು ಅವನು ಊರೂರು ಸುತ್ತಲು ಸದಾ ಸಿದ್ಧ. ಬಂದಿದ್ದ ಕೆಲಸ ಮುಗಿದಿತ್ತು. ಅಲ್ಲಿಯೇ ನೆಂಟರೊಬ್ಬರ ಮನೆಯಲ್ಲಿ ತಂಗಿದ್ದು ಬೆಳಿಗ್ಗೆ ಜಟ್ಟಿಯನ್ನು ಬೇಲೂರಿನಿಂದ ಕರೆದುಕೊಂಡು ಹೋಗುವ ಕಾರ್ಯಕ್ರಮವಿತ್ತು. ಊರೂರು ಸುತ್ತಲೂ ಅವನದೇ ಮಾರುತಿ ಓಮ್ನಿ ಅವನೊಟ್ಟಿಗೆ ಯಾವಾಗಲೂ ಇರುತ್ತಿತ್ತು. ಸ್ಮಾರ್ತನಿಗೆ ಫೋನಾಯಿಸಿದ್ದ. ಸ್ಮಾರ್ತನು ರೆಡ್ಡಿಯು ಶಾಲೆಯಲ್ಲಿ ಒಟ್ಟಿಗೆ ಓದಿ ಬೆಂಗಳೂರಿನಲ್ಲಿ ನೆಲೆಸಿದವರು. ಸಂಜು ಜಟ್ಟಿ ನಂತರ ಇವರೊಂದಿಗೆ ಸೇರಿದವನು. ಮೂವರ ಪ್ರಾಮಾಣಿಕ ಸ್ನೇಹದ ಗಾಢತನವನ್ನು ಹೊರಗೆ ಹಚ್ಚಿ ಪರೀಕ್ಷಿಸುವ ಅಗತ್ಯ ಯಾರಿಗೂ ಕಂಡಿರಲಿಲ್ಲವಾದರೂ ಅವರದು ಪರೀಕ್ಷೆಗೆ ಗುರಿ ಮಾಡಬಹುದಾದಂತಹ ಸ್ನೇಹವೇ ಸರಿ. ಎಲ್ಲರೂ ಬೆಂಗಳೂರಿನ ಬಸವನಗುಡಿಯ ಬೇರೆ ಬೇರೆ ಬಡಾವಣೆಗಳಲ್ಲಿ ನೆಲೆಸಿದವರು. ನಿತ್ಯ ಸಂಜೆ ಯಾರಾದರೊಬ್ಬರ ಮನೆಯಲ್ಲೋ ರೆಡ್ಡಿಯ ಕಚೇರಿಯಲ್ಲೋ ಭೇಟಿ ಮಾಡುವುದು, ಒಮ್ಮೊಮ್ಮೆ ಗಾಂಧಿ ಬಜಾರ್ ರಸ್ತೆಗಳಲ್ಲಿ ಸುತ್ತುವುದು, ಕೊನೆಗೆ ಮನೆಗೆ ಹಿಂದಿರುಗುವಾಗ ಗಾಂಧಿ ಬಜಾರಿನಲ್ಲಿ ಅವರ ಫೇವರಿಟ್ ಹೋಟೆಲೊಂದರಲ್ಲಿ 2x3 ಕಾಫಿ ಕುಡಿದು ಮನೆ ಸೇರುವುದು. ಇದು ಎಲ್ಲರೂ ಒಂದೇ ಊರಲ್ಲಿದ್ದಾಗ ನಡೆಯುವ ಕಾರ್ಯಕ್ರಮ. ಎಲ್ಲರೂ ಸೇರಿದಾಗ ಅವರವರ ಕ್ಷೇತ್ರಗಳ ವಿಚಾರ ವಿನಿಮಯ, ಸಿನಿಮಾ, ರಾಜಕೀಯ ಚರ್ಚೆ, ಗಾಂಧಿ ಬಜಾರಿನ ರಸ್ತೆಗಳಲ್ಲಿ ಓಡಾಡುವ ಹುಡುಗಿಯರ ಬಗ್ಗೆ ಟೀಕೆ, ಮನೆ ತಾಪತ್ರಯಗಳ ಹೇಳುವಿಕೆ ಕೇಳುವಿಕೆ ಎಲ್ಲವೂ ನಡೆಯುತ್ತಿತ್ತು. ಇವೆಲ್ಲ ಯಾವುದೇ ಸ್ನೇಹಿತರುಗಳು ಸೇರಿದಾಗ ನಡೆಯುವಂತಹ ಸಾಮಾನ್ಯ ಸಂಗತಿಗಳೇ. 3 ಯುವಕರು ಉತ್ತಮ ಭವಿಷ್ಯದ ಕನಸನ್ನು ಹೊತ್ತವರೇ ಆದರೂ ಪ್ರಾಮಾಣಿಕ ಜೀವನ ನಡೆಸುತ್ತಿರುವವರು. 6ಕ್ಕೆ ಏರದೆ 3ಕ್ಕೆ ಇಳಿಯದೆ ಒಂದೇ ಗತಿಯಲ್ಲಿ ಆ ಮೂವರ ಜೀವನ ನಡೆಯುತ್ತಿತ್ತು. ಮೂವರ ಜಾತಕಗಳಲ್ಲಿ ಯಾವ ಸಾಮ್ಯವಿತ್ತೋ ಏನೋ, ಅವರ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದು ಹೋಯಿತು. ಅವರ ಜೀವನ ಗತಿಯೇ ಬದಲಾಯಿಸಿತ್ತು, ಏಕರೂಪವಾಗಿ. ಮಲೆನಾಡಿನ ಕಾಡು ತೋಟಗಳ ಯಾವುದೋ ಮೂಲೆಯಲ್ಲಿದ್ದ ಅರಮನೆಯನ್ನು ನೋಡುವ ಅವರ ಬಯಕೆ ಒಂದು ಅನಿರೀಕ್ಷಿತ ವಿಚಿತ್ರ ಘಟನೆಗೆ ನಾಂದಿಯಾಗಿತ್ತು. ಇಸವಿ 2001 ಏಪ್ರಿಲ್ 1 ಭಾನುವಾರ. ಮದುವೆಗಾಗಿಯೇ ಮದುವೆಯ ಹಿಂದಿನ ದಿನವೇ ಬಂದವನು
ಮದುವೆಯ ದಿನವೇ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗದೆ ಯಾವುದೋ ಕಾಡಿನಲ್ಲಿರುವ ಅರಮನೆಯನ್ನು ನೋಡಲು ಹೋದನೆಂದರೆ ಮದುಮಗನೂ ಸೇರಿ ನೆಂಟರೆಲ್ಲರೂ ಆಕ್ಷೇಪಿಸುವ ಸಾಧ್ಯತೆಯೇ ಹೆಚ್ಚು. ಹೋಗದಿರುವಂತೆ ಒತ್ತಾಯಿಸದೆ ಬಿಡುವರೆ? ಹಾಗೆಂದು ಭಾವಿಸಿ ಸ್ಮಾರ್ತನು ತುಂಬಾ ಅಗತ್ಯದ ಕಚೇರಿಯ ಕೆಲಸದ ಮೇಲೆ ಬೆಂಗಳೂರಿಗೆ ಹಿಂದಿರುಗಿ ಹೋಗಬೇಕಾಗಿ ಬಂದಿರುವುದಾಗಿ ಹೇಳಿ ಮದುಮಕ್ಕಳಿಗೆ ಮುಂಚಿತವಾಗಿಯೇ ಶುಭ ಹಾರೈಸಿ ಹೊರಡುತ್ತಾನೆ. ಯಾರಾದರೂ ಅಕಸ್ಮಾತ್ ನೋಡಿಬಿಡುವ ಸಾಧ್ಯತೆ ಇದ್ದು ನೋಡಿಬಿಟ್ಟರೆ ಸಂದೇಹ ಬಂದೀತೆಂದು ಮದುವೆ ಮನೆಯಿಂದ ಸಾಕಷ್ಟು ದೂರದಲ್ಲಿ ಕಾದಿರುವಂತೆ ಮಿತ್ರರೊಂದಿಗೆ ವ್ಯವಸ್ಥೆ ಮಾಡಿರುತ್ತಾನೆ. ಅಂತೆಯೇ ಜಟ್ಟಿಯೂ ರೆಡ್ಡಿಯೂ ಸ್ಮಾರ್ತನ ಬಂಧುಗಳಿಗೆ ಕಾಣಿಸದಂತೆ ಬೇರೊಂದು ರಸ್ತೆಯಲ್ಲಿ ಕಾದಿರುತ್ತಾರೆ. ಸ್ಮಾರ್ತ ಬಂದು ಅವರೊಟ್ಟಿಗೆ ಸೇರುತ್ತಾನೆ. ಅವರು ಹೋಗುವ ದಾರಿಯಲ್ಲಿ ಇರುವ ಹೋಟೆಲುಗಳಲ್ಲಿ ಸಿಗುವ ಊಟ ತಿಂಡಿಗಳ ಗುಣಮಟ್ಟದ ಬಗ್ಗೆ ಜಟ್ಟಿಗೆ ಚೆನ್ನಾಗಿ ಪರಿಚಯವಿದ್ದ ಕಾರಣ ಚಿಕ್ಕಮಗಳೂರು ನಗರದ ಹೋಟೆಲ್ಗಳಲ್ಲೇ ಸಿಗುವ ತಿಂಡಿ ಪದಾರ್ಥಗಳನ್ನು ಕಟ್ಟಿಸಿಕೊಳ್ಳುತ್ತಾನೆ. ಸಾಕಷ್ಟು ಕುಡಿಯುವ ನೀರಿನ ಬಾಟಲ್ಗಳನ್ನೂ ಸಹ. ಕಾಡಿನ ಮಧ್ಯದಲ್ಲೋ ತೋಟದ ಮಧ್ಯದಲ್ಲೋ ಊಟದ ಶಾಸ್ತ್ರ ಮಾಡಿಬಿಡುವ ಯೋಚನೆ ಅವನದು. ಸಹಜವಾಗಿ ಎಲ್ಲರೂ ಅದಕ್ಕೆ ಒಪ್ಪುತ್ತಾರೆ. ಬೇರಾರೂ ಪರಿಚಿತರಿಲ್ಲದ ಚಿಕ್ಕಮಗಳೂರು ನಗರದಲ್ಲಿ ಮೂವರು ಮಿತ್ರರು ಒಟ್ಟಿಗೆ ಸೇರಿದ್ದು ವಿಶೇಷವಾಗಿ ಯಾರ ಗಮನವನ್ನಾದರೂ ಸೆಳೆಯುವಂತಹ ಘಟನೆಯೇನೂ ನಡೆಯದಿದ್ದುದರಿಂದ ಅವರ ಬರುವಿಕೆ ಮತ್ತು ಹೋಗುವಿಕೆ ಯಾವುದೇ ಊರಿನಲ್ಲಿ ಯಾವಾಗಲೂ ನಡೆಯುವ ಸಾಮಾನ್ಯ ಸಂಗತಿಯಂತೆಯೇ ಆಗುತ್ತದೆ. ಮುಂದಾಗಬಹುದಾದ ಘಟನೆಯ ಬಗ್ಗೆ ಯಾವುದೇ ಕಲ್ಪನೆಯಿಲ್ಲದೆ ಮೂರೂ ಮಿತ್ರರು ಅರಮನೆ ವೀಕ್ಷಣೆಗೆಂದು ಹೊರಡುತ್ತಾರೆ. ಹಿಂದಿನ ರಾತ್ರಿ ಒಬ್ಬೊಬ್ಬರೂ ಆಕಸ್ಮಿಕವಾಗಿ ಸಹಜವಾಗಿ ಬೇರೆ ಬೇರೆ ಊರುಗಳಲ್ಲಿ, ಅಂದರೆ ಒಬ್ಬ ಪಕ್ಕದೂರಿನ ಹೋಟೆಲೊಂದರಲ್ಲಿ, ಇನ್ನೊಬ್ಬ ಒಂದು ಮದುವೆ ಕಲ್ಯಾಣ ಮಂಟಪದಲ್ಲಿ ಹಾಗೂ ಮತ್ತೊಬ್ಬ ಇನ್ನೊಂದು ನಗರದ ಒಬ್ಬರ ಮನೆಯಲ್ಲಿ ತಂಗಿದ್ದುದರಿಂದ ಈ ಹಂತದಲ್ಲಿ ಮುಂದೊಂದು ದಿನ ಮೂರೂ ಯುವಕರನ್ನು ಒಂದು ಗುಂಪಾಗಿ ಗುರುತಿಸಿ ಅವರ ನೆಲೆ ವಿಳಾಸ ಮುಂತಾದವನ್ನು ಹುಡುಕಲು ಅನುಕೂಲವಾಗುವಂತಹ ಸಾಕ್ಷ್ಯಾಧಾರಗಳೇನೂ ಇಲ್ಲದ ಸನ್ನಿವೇಶ ತಾನಾಗಿಯೇ ಸೃಷ್ಟಿಯಾಗಿ ಬಿಟ್ಟಿದೆ. ರೆಡ್ಡಿಯ ಸಾರಥ್ಯದಲ್ಲಿ, ಜಟ್ಟಿಯ ಮಾರ್ಗದರ್ಶನದಲ್ಲಿ ಎಲ್ಲೂ ನಿಲ್ಲದ ಮಾರುತಿ ವ್ಯಾನ್ ಬಾಳೆಹೊನ್ನೂರನ್ನು ದಾಟಿ ಮಾಗುಂಡಿಯ ಕಡೆ ಸಾಗುತ್ತದೆ. ಕಾಫಿ ತೋಟಗಳ ಮಧ್ಯೆ ಅಂಕು ಡೊಂಕಾಗಿ ರಸ್ತೆಯಂತಿರುವ ಮಣ್ಣಿನ ಹಾದಿಯಲ್ಲಿ ಧೂಳೆಬ್ಬಿಸುತ್ತಾ ಸಮತಟ್ಟಲ್ಲದ ನೆಲದ ಮೇಲೆ ಓಲಾಡುತ್ತಾ ಕುಲುಕುತ್ತಾ ಒಳಗೆ ಕುಳಿತವರ ಭುಜ ಎಡ ಬಲಕ್ಕೆ ತೂಗಾಡಿಸುತ್ತಾ ಮುನ್ನಡೆದ ಮಾರುತಿ ಯಾರ ಗಮನಕ್ಕೂ ಬಾರದಂತೆ ಮುಂದುವರೆದಿದೆ. ಈ ಕಾರು ಹೋಗುತ್ತಿರುವ ಹಾದಿ ಮೊದಲೇ ನಿರ್ಜನ ಪ್ರದೇಶ. ಆಗೊಮ್ಮೆ ಈಗೊಮ್ಮೆ ಓಡಾಡುವವರಿಗೂ ಇದು ಊಟದ ವೇಳೆ. ಮಠಮಠ ಮಧ್ಯಾಹ್ನ. ಕಾರ್ಮಿಕರಿಂದ ಹಿಡಿದು ಮಾಲೀಕರವರೆಗೂ ಎಲ್ಲರೂ ಊಟಕ್ಕಾಗಿ ಅವರವರ ಕೂಲಿ ಲೈನ್ಗಳಿಗೂ ಬಂಗಲೆಗಳಿಗೂ ಹೋಗಿರುವ ಸಮಯ. ಸುತ್ತಮುತ್ತಲಿನಲ್ಲೇ ಇರುವ ಕಾರುಗಳೂ ಆಗಾಗ್ಗೆ ಓಡಾಡುವ ಕಾರಣ ಇದೊಂದು ಮಾರುತಿ ವ್ಯಾನು ಹೋದದ್ದು ಏನೂ ವಿಶೇಷವಲ್ಲ. ಇದನ್ನು ಗಮನಿಸಿ ಗುರುತಿಸಿಕೊಳ್ಳುವ ಕಾರಣ ಅಥವಾ ಅಗತ್ಯವಾದರೂ ಯಾರಿಗಿದೆ? ದಾರಿಯುದ್ದಕ್ಕೂ ಸ್ಮಾರ್ತನು ಯಾವುದೋ ಮೊಬೈಲ್ ಕರೆ ಮಾಡಲು ನೋಡುತ್ತಾನೆ. ಸಿಗ್ನಲ್ ಇರುವುದಿಲ್ಲ. ಇನ್ನಿಬ್ಬರ ಮೊಬೈಲ್ಗಳನ್ನೂ ಪಡೆದು ನೋಡುತ್ತಾನೆ. ಅವುಗಳಲ್ಲೂ ಸಿಗ್ನಲ್ ಇರುವುದಿಲ್ಲ. ಆಧುನಿಕ ಜಗತ್ತಿನಿಂದ ದೂರವೇ ಉಳಿದು ಬಿಟ್ಟಿರುವ ಕೊಂಪೆ ಇದೆಂದು ಅವನಿಗೆ ಮನವರಿಕೆಯಾಗುತ್ತದೆ. ತೋಟಗಳನ್ನು ದಾಟಿ ಕಾಡಿನೊಳಗಿನ ಮಾರ್ಗದಲ್ಲಿ ಹೋಗುವಾಗ ಒಂದು ಮರದ ನೆರಳಿನಲ್ಲಿ ಮಾರುತಿಯನ್ನು ನಿಲ್ಲಿಸಿ ನಗರದಿಂದ ತಂದಿದ್ದ ತಿಂಡಿ ತಿಂದು ಊಟದ ಕಾರ್ಯಕ್ರಮ ಮುಗಿಸಿ ಮುಂದುವರೆಯುತ್ತಾರೆ. ಕಡು ಬೇಸಿಗೆಯ ಮಧ್ಯಾಹ್ನದ ವೇಳೆಯಾದರೂ ಕವಿಯುತ್ತಿರುವ ಮೋಡಗಳ ನೆರಳಿನಲ್ಲಿ ಸಾಗುವಾಗ ಹಿತವೆನಿಸುತ್ತದೆ. ಕಾಫಿ ಬೆಳೆಗೆ ಅಗತ್ಯವಾಗಿ ಬೇಕಾಗಿರುವ ಬ್ಯಾಕಪ್ ಶವರ್ ಬರುವ ಮುನ್ಸೂಚನೆಯ ಅರಿವಾಗುತ್ತದೆ. ಕಾಡಿನ ರಸ್ತೆ ಮುಗಿದು ಮೂರು ರಸ್ತೆಗಳು ಸೇರುವ ಕೈಮರದ ಬಳಿ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ಚಲಿಸಿದ ಮಾರುತಿ ತನುಡಿ ಎಂಬ ಗ್ರಾಮ ತಲುಪುತ್ತದೆ. ಆಧುನಿಕ ನಾಗರಿಕತೆಯಿಂದ ಹೊರಗೇ ಉಳಿದು ಬಿಟ್ಟಿರುವ ಕುಗ್ರಾಮದ ಹೊರವಲಯದಲ್ಲಿ ಕಟ್ಟಲ್ಪಟ್ಟಿರುವ ಸಂಪೂರ್ಣ ಮರದ ಕೆತ್ತನೆಗಳಿಂದ ಕೂಡಿದ ಅರಮನೆಯಿಂದ ಸುಮಾರು 150-200 ಅಡಿ ದೂರದಲ್ಲೇ ಇರುವ ಗೇಟಿನ ಬಳಿಯ ಮರದಡಿಯಲ್ಲಿ ಮಾರುತಿಯನ್ನು ನಿಲ್ಲಿಸಿ ಮೂವರು ಯುವಕರು ಅರಮನೆಯ ಕಡೆ ನಡೆಯುತ್ತಾರೆ. ಕೆಂಪು ಹೆಂಚಿನ ಸೂರು ಹೊತ್ತ ಬೆರಳೆಣಿಕೆಯಷ್ಟು ಸಂಖ್ಯೆಯ ಇತರೆ ಮನೆಗಳು ಅರಮನೆಯ ಗೇಟಿನಿಂದ ಕೂಗಳತೆಯ ದೂರದಲ್ಲಿ ಕಾಣುತ್ತಿವೆ. ಪಾಳ್ಯಗಾರರು ವಾಸವಾಗಿರುವ ಅರಮನೆಯೇನಲ್ಲವಲ್ಲ. ಹಾಗಾಗಿ ಎಲ್ಲರನ್ನೂ ತಡೆದು ನಿಲ್ಲಿಸುವ ಶಿಸ್ತಿನ ಸಿಪಾಯಿ ಕಾವಲುಗಾರರೇನಿಲ್ಲದ ಗೇಟಿನೊಳಗೆ ಯುವಕರು ನಡೆಯುತ್ತಾರೆ.
ಮೂಲತಃ ಪಾಳ್ಯಗಾರರಿಗೆ ಸೇರಿದ್ದ ಅರಮನೆ ಕಾಲಾನಂತರದಲ್ಲಿ ಹಲವರ ಕೈ ಬದಲಿಸಿ ಈಗ ಅದರ ಒಡೆತನದಲ್ಲಿರುವವರು ಎಲ್ಲರಂತೆಯೇ ಸಾಮಾನ್ಯ ಕಾಫಿ ಬೆಳೆಗಾರರೇ ಆದುದರಿಂದ ಇನ್ನಿತರ ಯಾವುದೇ ಮನೆಗೆ ಹೋಗುವಂತೆಯೇ ಅರಮನೆಯ ಮುಖ್ಯ ದ್ವಾರದವರೆಗೂ ನಡೆದಿದ್ದರು ಯುವಕರು. ಅರಮನೆಯ ಮುಂಭಾಗದ ನೋಟವೇ ಮೈಮರೆಸುವಂತಿತ್ತು, ರೋಮಾಂಚನವಾಗುವಂತಿತ್ತು. 3 ಮಾಳಿಗೆಯ ಪ್ರವೇಶ ದ್ವಾರವೇ ಅತ್ಯಂತ ಆಕರ್ಷಣೀಯವಾಗಿತ್ತು. 3 ಮಳಿಗೆಗಳ ಭಾರ ಹೊರಲು ನಿಲ್ಲಿಸಿದ್ದ ಒಂದೊಂದು ಮರದ ಕಂಬಗಳು ನಗರದ ಈಗಿನ ಒಂದೊಂದು ಮನೆಗೆ ಪೂರ್ತ ಕಿಟಕಿ ಬಾಗಿಲುಗಳಿಗೆ ಸಾಕಾಗುವಷ್ಟು ಗಾತ್ರದಲ್ಲಿದ್ದುವು. 100 ವರ್ಷಗಳ ಹಿಂದೆ ಕಟ್ಟಿರುವ ಈ ಅರಮನೆಗೆ ಇಡೀ ಕಾಡಿನಲ್ಲಿ ಸಿಗಬಹುದಾದ ಅತ್ಯುತ್ತಮವಾದ ದಪ್ಪಗೆ ಬೆಳೆದಿದ್ದ ಮರಗಳನ್ನೇ ಆರಿಸಿ ಕತ್ತರಿಸಿ ತಂದಿರಬೇಕು. ಕಂಬಗಳು, ಬಾಗಿಲುಗಳು, ಕಿಟಕಿಗಳ ಮೇಲೆ ಕೆತ್ತಲಾಗಿರುವ ಕುಸುರಿ ಕೆಲಸ ಅದೆಷ್ಟು ಕಲಾತ್ಮಕವಾಗಿದೆಯೆಂದು ವರ್ಣಿಸಲು ಬಹುಶಃ ಆ ಯುವಕರಿಂದ ಸಾಧ್ಯವಿರಲಿಲ್ಲ. ಪ್ರವೇಶ ದ್ವಾರದಿಂದ ಕಾಣುವ ಅರಮನೆಯ ಅಗಾಧತೆಯಿಂದಲೇ ಅಂದಾಜಿಸಿದಾಗ ಈ ಅರಮನೆಗಾಗಿ ಅದೆಷ್ಟು ಅರಣ್ಯ ನಾಶವಾಗಿರಬಹುದೆಂದು ಊಹಿಸಲು ಅಸಾಧ್ಯವಾಗಿತ್ತು. ಪಾಳ್ಯಗಾರಿಕೆಯ ವಿರೋಧಿಗಳನ್ನು, ಇತರೆ ಅಪರಾಧಿಗಳನ್ನು ಶಿಕ್ಷಿಸಲು ಈ ಅರಮನೆಯ ಒಳಗೆ ನೆಲಮಾಳಿಗೆಯೊಂದಿದೆಯೆಂದೂ ಅದರಲ್ಲಿ ದೂಡಲ್ಪಟ್ಟವರು ಜೀವಂತವಾಗಿ ಹಿಂದಿರುಗುತ್ತಿರಲಿಲ್ಲವೆಂದು ನಂಬಲಾಗಿತ್ತು. ಈ ಅರಮನೆ ಅಂದಿನ ಪಾಳ್ಯಗಾರರ ದರ್ಪ, ಕ್ರೌರ್ಯ ಹಾಗೂ ವಿಲಾಸಿ ಜೀವನ ಶೈಲಿಗೆ ಜೀವಂತ ಸಾಕ್ಷಿಯಾಗಿತ್ತು. ಪ್ರವೇಶ ದ್ವಾರದ ಬಳಿ ಬರುತ್ತಿದ್ದಂತೆಯೇ 3 ಯುವಕರನ್ನು ಎದುರುಗೊಂಡಿದ್ದವನು ಅರಮನೆಯ ಮುಂಭಾಗದ ಹೂದೋಟದಲ್ಲಿ ಕೆಲಸ ಮಾಡುತ್ತಿದ್ದ 16 ದಿನದ ಆಳು. ಅಂದರೆ ಇಂದು ಈ ತೋಟದಲ್ಲಿದ್ದು ನಾಳೆ ಯಾವ ತೋಟದಲ್ಲಿರುವವನೆಂದು ತಿಳಿಯದವನು. ಕರ್ನಾಟಕದ ಉತ್ತರ ಭಾಗದಿಂದಲೋ ತಮಿಳುನಾಡಿನ ಯಾವುದೋ ಗ್ರಾಮದಿಂದಲೋ ಕೂಲಿಗಾಗಿ ಬಂದವನು. ಇಂತಹುದೇ ಕೂಲಿ ಕೆಲಸಕ್ಕಾಗಿ ಕೂಲಿ ಆಳುಗಳ ಗುತ್ತಿಗೆದಾರ ಕೊಂಡೊಯ್ಯುವ ಊರುಗಳಿಗೆ ಅಲೆಯುವವನು. ಅರಮನೆಯ ದ್ವಾರದ ಬಳಿ ಬಂದ ಯುವಕರ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ ಹೂದೋಟದ ಆಳು. ಅರಮನೆಯನ್ನು ನೋಡಲು ಬಂದವರೆಂದು ಯಜಮಾನರಿಗೆ ತಿಳಿಸಬೇಕೆಂದು ಯುವಕರು ಮನವಿ ಮಾಡುತ್ತಾರೆ. ಆಳು ಏನೂ ಮಾತನಾಡದೆ ಒಳಹೋಗುತ್ತಾನೆ. 5 ನಿಮಿಷ, 10 ನಿಮಿಷಗಳಾದರೂ ಬಾರದ ಆಳಿಗಾಗಿ ಯುವಕರು ಕಾಯುತ್ತಾರೆ. ಆಳು ಬರುತ್ತಾನೆ. ಅರಮನೆಯು ಖಾಸಗಿ ಬಂಗಲೆಯೆಂದೂ ಬಂದವರಿಗೆಲ್ಲ ಒಳಗೆ ಪ್ರವೇಶವಿಲ್ಲವೆಂದೂ ಬಂದದ್ದಕ್ಕಾಗಿ ಮುಂದಿನ ವರಾಂಡಾ, 1ನೇ ಮಾಳಿಗೆಯ ದರ್ಬಾರ್ ಹಾಗೂ ಅರಮನೆಯ ಸುತ್ತಲೂ ತೋರಿಸಲು ಅದೇ ಆಳಿಗೆ ಹೇಳಿರುವುದಾಗಿಯೂ ಉತ್ತರ ಕರ್ನಾಟಕದ ಯಾವುದೋ ಬುಡಕಟ್ಟು ಜನರಾಡುವ ಕನ್ನಡ ಭಾಷೆಯಲ್ಲಿ ತಿಳಿಸುತ್ತಾನೆ. ಯುವಕರು ಸಿಕ್ಕಷ್ಟೇ ಅವಕಾಶ ಸಾಕೆಂದು ಅರಮನೆ ನೋಡಲು ಆಳಿನ ಹಿಂದೆಯೇ ಹೋಗುತ್ತಾರೆ. ಆಳು ತೋರಿಸಿದಷ್ಟನ್ನೇ ನೋಡುವಷ್ಟರಲ್ಲಿ 3/4 ಗಂಟೆ ಕಳೆಯುತ್ತದೆ. ಬೆಂಗಳೂರು ತಲುಪಲು 6-7 ಗಂಟೆಗಳ ಪ್ರಯಾಣವಿರುವುದರಿಂದ ಹಿಂದಿರುಗುವುದು ಒಳಿತೆಂದು ಭಾವಿಸಿ ಆಳಿಗೆ ಧನ್ಯವಾದ ಹೇಳಿ ಹೊರಡುತ್ತಾರೆ. ಮುಂದೆ ಯುವಕರಿಗೆ ಅನಿರೀಕ್ಷಿತ ಆಘಾತ ಕಾದಿದೆಯಾ? ಅರಮನೆಯಿಂದ 4-5 ಕಿಲೋಮೀಟರ್ ವರೆಗೆ ಬಂದ ದಾರಿಯಲ್ಲೇ ಸಾಗಿ ಅಲ್ಲಿ ಸಿಗುವ ಕವಲು ದಾರಿಯಲ್ಲಿ ಮಾಗುಂಡಿ ಬಾಳೆಹೊನ್ನೂರು ಮಾರ್ಗದ ಬದಲು ಕೊಟ್ಟಿಗೆಹಾರ ಮೂಡಿಗೆರೆ ಮಾರ್ಗ ಹಿಡಿದು ಹೋದರೆ ರಸ್ತೆ ಚೆನ್ನಾಗಿರುವುದೆಂದೂ ಆದರೆ ಸುಮಾರು 20 ಕಿಲೋಮೀಟರ್ ದೂರ ಹೆಚ್ಚಾಗುವುದೆಂದೂ ಜಟ್ಟಿಯ ಮೂಲಕ ತಿಳಿದು ಹೆಚ್ಚಿನ 20 ಕಿಲೋಮೀಟರ್ ಪ್ರಯಾಣ ಉಳಿಸುವ ಸಲುವಾಗಿ ಬಂದ ದಾರಿಯಲ್ಲೇ ಹಿಂದಿರುಗುವುದೆಂದು ತೀರ್ಮಾನಿಸುತ್ತಾರೆ. ಈಗ ಮಾರುತಿಯ ಚಾಲನೆ ಜಟ್ಟಿಯ ಕೈಗೆ ಬದಲಿಸಿದೆ. ಅರಮನೆಯ ವೈಭವದ ವಿಚಾರವಾಗೇ ಮೆಲುಕು ಹಾಕುತ್ತಾ 3 ಯುವಕರು ಕುಳಿತಿದ್ದ ಮಾರುತಿಯು ಬಂದ ಹಾದಿಯಲ್ಲೇ ಹಿಂದಿರುಗುತ್ತದೆ. ಕವಲು ದಾರಿಯ ಕೈಮರ ದಾಟಿ ಮಾರುತಿಯು ಕಾಡಿನ ರಸ್ತೆ ಸೇರುತ್ತಿದ್ದಂತೆಯೇ ನಿತ್ಯಕ್ಕಿಂತ ಮುಂಚಿತವಾಗಿ ಸಂಜೆಯಾದಂತೆನಿಸಿದೆ. ಮೋಡ ಕವಿಯುತ್ತಿದೆ. ಮರಗಳ ನೆರಳು ದಟ್ಟವಾಗುತ್ತಿದೆ. ಮಳೆ ಬರುವ ಸೂಚನೆ ಸ್ಪಷ್ಟವಾಗಿದೆ. ಮಾರುತಿಯ ವೇಗ ಏರು ತಗ್ಗುಗಳ ಮಣ್ಣಿನ ರಸ್ತೆಗೆ ತಕ್ಕಂತೆ ಕಡಿಮೆಯೇ ಇದೆ. ಹೀಗಿರಲು ಎದುರಿನಿಂದ ಬರುತ್ತಿರುವ ಇನ್ನೊಂದು ಕಾರಿನ ವೇಗ ಗಮನಿಸಿ ಯುವಕರಿಗೆ ಅಚ್ಚರಿಯಾಗುತ್ತದೆ. ಒಂಟಿ ರಸ್ತೆಯಲ್ಲಿ ಎದುರಿನಿಂದ ಬರುತ್ತಿರುವ ಕಾರಿನ ವೇಗ ಅನಗತ್ಯವಾಗಿ ಜಾಸ್ತಿಯಾಯಿತೆಂದು ಅರಿತು ಜಟ್ಟಿ ಮಾರುತಿಯ ವೇಗವನ್ನು ಇನ್ನೂ ತಗ್ಗಿಸಿ ಬರುತ್ತಿರುವ ಕಾರು ದಾಟಿ ಹೋಗಲು ಅನುಕೂಲವಾಗುವಂತೆ ರಸ್ತೆ ಬದಿಯ ತರಗೆಲೆಗಳ ಮೇಲೆ ತನ್ನ ಮಾರುತಿಯನ್ನು ಸರಿಸಿ ರಸ್ತೆ ಬಿಟ್ಟುಕೊಡುತ್ತಾನೆ. ಎದುರಿನಿಂದ ಬಂದ ಕಾರು ಅದೇ ವೇಗದಲ್ಲಿ ಧೂಳೆಬ್ಬಿಸುತ್ತಾ ಮಾರುತಿಯನ್ನು ದಾಟಿ ಹೋಗುತ್ತದೆ. ಜಟ್ಟಿಯು ಮಾರುತಿಯನ್ನು ಮತ್ತೆ ರಸ್ತೆಯ ಮಧ್ಯಭಾಗಕ್ಕೆ ತರುವ ವೇಳೆಗೆ ಅತಿ ವೇಗದಿಂದ ದಾಟಿ ಹೋದ ಕಾರಿನ ದಿಕ್ಕಿನಿಂದ ಭೀಕರ ಶಬ್ದ ಕೇಳಿಸುತ್ತದೆ.
ಇನ್ನೂ ವೇಗವನ್ನು ಗ್ರಹಿಸುವುದರಲ್ಲಿದ್ದ ಮಾರುತಿಯೊಳಗಿನ ಯುವಕರು ಆಶ್ಚರ್ಯ ಹಾಗೂ ಆತಂಕದಿಂದ ಮಾರುತಿಯನ್ನು ನಿಲ್ಲಿಸಿ ಶಬ್ದ ಬಂದ ದಿಕ್ಕಿನ ಕಡೆ ತಿರುಗುತ್ತಾರೆ. ಆ ಕಾರು ಎಬ್ಬಿಸಿದ ಧೂಳಿನ ಮಧ್ಯೆ ಹಾಗೂ ಮಂದವಾದ ಬೆಳಕಿನಿಂದ ಏನಾಯಿತೆಂದು ಸ್ಪಷ್ಟವಾಗಿ ನೋಡದಾಗಿದೆ. ಯುವಕರು ಮೆಲ್ಲನೆ ಮಾರುತಿಯಿಂದ ಇಳಿದು ಆ ಕಾರು ಹೋದ ದಿಕ್ಕಿನ ಕಡೆ ಹೆಜ್ಜೆ ಹಾಕುತ್ತಾರೆ. ಒಣಗಿದ ತರಗೆಲೆಗಳ ಪರಪರ ಶಬ್ದವಲ್ಲದೆ ಎಲ್ಲ ನಿಶ್ಶಬ್ದ. 10 ಹೆಜ್ಜೆಗಳು ನಡೆಯುತ್ತಿದ್ದಂತೆ ಯುವಕರು ಕಂಡ ಭೀಕರ ದೃಶ್ಯ ಅವರನ್ನು ಬೆಚ್ಚಿ ಬೀಳಿಸುತ್ತದೆ. ಆ ಇನ್ನೊಂದು ಕಾರು ಅರಣ್ಯದ ಮರವೊಂದಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಕಾರಿನ ಮುಂಭಾಗ ಸಂಪೂರ್ಣ ಜಜ್ಜಿ ಹೋಗಿದೆ. ಯುವಕರು ಎಚ್ಚರಿಕೆಯಿಂದ ಹತ್ತಿರ ಹೋಗುತ್ತಾರೆ. ಕಾರಿನೊಳಗಿರಬಹುದಾದ ಪ್ರಯಾಣಿಕರಿಗೆ ಏನಾದರೂ ಸಹಾಯ ಮಾಡುವ ಯೋಚನೆ ಅವರದ್ದು. ಹತ್ತಿರ ಹೋದಂತೆ ಕಾರಿನೊಳಗೆ ಚಾಲಕನ ಹೊರತು ಬೇರಾರೂ ಪ್ರಯಾಣಿಕರಿಲ್ಲದ್ದು ಯುವಕರ ಗಮನಕ್ಕೆ ಬರುತ್ತದೆ. ಚಾಲಕ ಕಾರಿನ ಸ್ಟೀರಿಂಗ್ ಮೇಲೆ ತಲೆಯಾನಿಸಿ ಕೈಗಳನ್ನು ಕೆಳಕ್ಕೆ ಜೋತು ಬಿಟ್ಟಿರುವ ಹಾಗೆ ಕಾಣುತ್ತದೆ. ಚಾಲಕ ಬದುಕಿರುವ ಯಾವ ಸೂಚನೆಯೂ ಇಲ್ಲದೆ ಯುವಕರು ಹೆದರುತ್ತಾರೆ. ಅಪಘಾತದ ಆಘಾತಕ್ಕೆ ತತ್ತರಿಸಿದ ಕಾರಿನ ಬಾಗಿಲುಗಳು ತೆರೆದುಕೊಂಡಿವೆ. ಹತ್ತಿರ ಹೋಗುತ್ತಿದ್ದಂತೆ ಎಲ್ಲರ ಗಮನ ಸಹಜವಾಗಿ ಚಾಲಕನ ಮೇಲೆ ಕೇಂದ್ರೀಕರಿಸಿದ್ದು, ಆಕಸ್ಮಿಕವಾಗಿ ಸ್ಮಾರ್ತನ ಗಮನ ಕಾರಿನ ಹಿಂದಿನ ಸೀಟಿನಲ್ಲಿದ್ದ ಒಂದು ಚೀಲದ ಕಡೆಗೆ ಹರಿಯುತ್ತದೆ. ಚೀಲ ಉರುಳಿದೆ. ಚೀಲದಿಂದ ಹೊರಚಿಮ್ಮಿದ 500 ರೂಪಾಯಿ ನೋಟುಗಳ ಹಲವು ಕಂತೆಗಳು ಜೊತೆಗೆ ಹೊಸದಾಗಿ ಮುದ್ರಿಸಲ್ಪಟ್ಟ ವಿಸಿಟಿಂಗ್ ಕಾರ್ಡ್ಗಳು ಹಿಂದಿನ ಸೀಟಿನ ತುಂಬ ಚೆಲ್ಲಾಡಿದೆ. ಇದನ್ನು ಕಂಡ ಕೂಡಲೇ ಸ್ಮಾರ್ತನು ಎಲ್ಲರನ್ನೂ ಎಚ್ಚರಿಸುತ್ತಾನೆ. ಹೇ, ಏನನ್ನೂ ಮುಟ್ಟಬೇಡಿ, ಕಾರನ್ನೂ ಸಹ. ಅದೇ ನೋಟ ಎಲ್ಲರ ಗಮನಕ್ಕೂ ಬಂದು ಸ್ತಂಭೀಭೂತರಾಗುತ್ತಾರೆ. ಚೀಲದಲ್ಲಿ ತುಂಬಿದ ಹಣ ಲಕ್ಷ ಲಕ್ಷ ಇರಬಹುದೆಂದು ಅಂದಾಜಿಸುತ್ತಾರೆ. ಸ್ಮಾರ್ತ ಮಾತ್ರ ಚಾಲಕನ ಬಳಿಯವರೆಗೂ ಹೋಗಿ ಏನನ್ನೂ ಮುಟ್ಟದೆ ಚಾಲಕನ ಉಸಿರಾಟವನ್ನೊಮ್ಮೆ ಪರೀಕ್ಷಿಸುತ್ತಾನೆ. ಚಾಲಕ ಸಾವನ್ನಪ್ಪಿರುವುದು ಖಚಿತವಾಗುತ್ತದೆ. ಅಪಘಾತದಿಂದ ಉಂಟಾಗಿರಬಹುದಾದ ಯಾವ ಗಾಯದ ಗುರುತೂ ಇಲ್ಲದೆ ಒದಗಿರಬಹುದಾದ ಸಾವಿನ ಕಾರಣದ ಬಗ್ಗೆ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಲಂಕೇಗೌಡರು ಅತಿ ತೀವ್ರವಾದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಿಮಿಷಗಳಷ್ಟಾದರೂ ಅವಕಾಶ ಕೊಡದೆ ಸಾವು ಸಂಭವಿಸುವಷ್ಟು ತೀವ್ರವಾದ ಹೃದಯಾಘಾತ. ಸಾವು ಸಂಭವಿಸಿದ ಬಳಿಕ ಕಾರು ಅಂಕೆ ತಪ್ಪಿ ರಸ್ತೆ ಬಿಟ್ಟು ಕಾಡಿನೊಳಭಾಗಕ್ಕೆ ಹೋಗಿ ಮರವೊಂದಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಚಿತ್ರಗುಪ್ತನ ದಾಖಲೆಗಳಲ್ಲಿ ಗೌಡರ ಖಾತೆ ಅಂತ್ಯಗೊಂಡಿದೆ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.